ನಮ್ಮ ವಿಚಾರಕ್ಕೆ ಸ್ವಾಗತ. ನಾನು ಚಿರಸ್ಮಾ ದೊಡ್ಮಣಿ. ಇವತ್ತಿನ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮುಂದೆ ಜೆಡಿಎಸ್ ಇರೋದಿಲ್ಲ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಚುನಾವಣೆಯಲ್ಲಿ ದಳದವರ ಕೇವಲ ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ಎಂತಹ ನೀಚ ರಾಜಕೀಯ ಅಂತ ಜೆಡಿಎಸ್ ಕಾರ್ಯಕರ್ತರಿಗೆ ಬೇಸರ. ಬೆಂಗಳೂರು ಟ್ರಾಫಿಕ್ ಮತ್ತು ಕ್ಯಾಬ್ ಸೇವೆಯ ಬಗ್ಗೆ ದೊಡ್ಡ ಚರ್ಚೆ. ಏರ್ಪೋರ್ಟ್ ನಿಂದ ನಗರಕ್ಕೆ ಕ್ಯಾಬ್ ನಲ್ಲಿ ಬರಲು ಮಹಿಳೆ ಖರ್ಚು ಮಾಡಿದ್ದೆಷ್ಟು? ಕ್ಯಾಬ್ ಸೇವೆಗಿಂತ ವಿಮಾನ ಪ್ರಯಾಣದ ಖರ್ಚು ತೀರಾ ಕಡಿಮೆ ಎಂದ ಮಹಿಳೆ. ಆರ್ಸಿಬಿಗೆ ಟಕ್ಕರ್ ಕೊಡೋ ಬೌಲರ್ ಲಕ್ನೋ ಟೀಮ್ ನಲ್ಲಿದ್ದಾನೆ. ಮಯಾಂಕ್ ಯಾದವ್ ಬೌಲಿಂಗ್ ನ ಸ್ಪೀಡ್ ಎಷ್ಟು ಇದೆ ಗೊತ್ತಾ? ವಿಶ್ವ ಕ್ರಿಕೆಟ್ ಶ್ರೇಷ್ಠ ದಿಗ್ಗಜರ ಬಾಯಲ್ಲೂ ಮಯಾಂಕ್ ನದೇ ಮಾತು. ಸ್ಟಾರ್ ಅಲ್ಲು ಅರ್ಜುನ್ ಫ್ಯಾನ್ಸ್ ಗೆ ಇವತ್ತು ಖುಷಿಯಾದ ಸುದ್ದಿ. ಪುಷ್ಪಾ 2 ಚಿತ್ರದ ಟೀಸರ್ ರಿಲೀಸ್ ಮಾಡುವ ಡೇಟ್ ಅನೌನ್ಸ್. ಆಗಸ್ಟ್ 15, 2024 ಚಿತ್ರಮಂದಿರಕ್ಕೆ ಅದ್ದೂರಿಯಾಗಿ ರಿಲೀಸ್. ತಿಹಾರ್ ಜೈಲಿನಲ್ಲಿ ಒಂದು ರಾತ್ರಿ ಕಳೆದ ಸಿಎಂ ಅರವಿಂದ್ ಕೇಜ್ರಿವಾಲ್. ರಾಜ್ಯಸಭಾ ಸಂಸದ್ ಸಂಜಯ್ ಸಿಂಗ್ ಅವರಿಗೆ ಬಿಡುಗಡೆ ಭಾಗ್ಯ. ಆಪ್ ಸಂಸದ್ ಜಾಮೀನಿಗೆ ಇಡಿ ಯಾವುದೇ ಅಪೇಕ್ಷೆ ವ್ಯಕ್ತಪಡಿಸಿಲ್ಲ. ನಿನ್ನೆ ಮಧ್ಯಾಹ್ನ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾದ ಶಿವರಾಜ್ ಕುಮಾರ್ಗೆ ಯಾವುದೇ ಗಂಭೀರ ಸಮಸ್ಯೆ ಇಲ್ಲ ಎಂದಿರುವ ವೈದ್ಯರು. ಪತ್ನಿ ಗೀತಾ ಪರ ಶಿವಮೊಗ್ಗದಲ್ಲಿ ಅಬ್ಬರದ ಪ್ರಚಾರ ಮಾಡಿದ ಶಿವರಾಜ್ ಕುಮಾರ್. ಶಿವಮೊಗ್ಗದ ಬಂಡಾಯಕ್ಕೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ. ಮಗನಿಗೆ ಟಿಕೆಟ್ ಸಿಗಲಿಲ್ಲ ಎಂದು ಕೋಪಗೊಂಡಿದ್ದ ಈಶ್ವರಪ್ಪಗೆ ಭರವಸೆ. ತುರ್ತು ಸುದ್ದಿಗೋಷ್ಠಿ ನಡೆಸಿ ಮುಂದಿನ ನಿರ್ಧಾರ ಪ್ರಕಟಿಸಲಿರುವ ಈಶ್ವರಪ್ಪ. ಕಲಬುರಗಿಯಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಆಕ್ರೋಶ. ಅವರಿಗೆ ಚುನಾವಣೆ ಗೆಲ್ಲಲು ದೇವಸ್ಥಾನ ಬೇಕೆಂದ ನಟ. ನಿಮ್ಮ ಅವಕಾಶ ವಾದಿತನ ತೋರಿಸುತ್ತದೆ ಎಂದು ಗುಡುಗು. ಅಕ್ರಮವಾಗಿ ಮಗು ದತ್ತು ಪಡೆದ ಆರೋಪದಲ್ಲಿ ಸೋನುಗೆ ಸಂಕಷ್ಟ. ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿದ ರಾಕೇಶ್ ಅಡಿಗ. ಟ್ರೋಲ್ಗಳಿಗೆ ಕೌಂಟರ್ ಕೊಡಲು ಸೋನು ಅಪಾಯದಲ್ಲಿ ಸಿಲುಕಿ ಬಿದ್ರಾ? ನೀರಿಗಾಗಿ ಯುವತಿ ಮತ್ತು ಪುರುಷನ ನಡುವೆ ಜಗಳ. ಯುವತಿಯ ಕೂದಲು ಹಿಡಿದು ಎಳೆದಾಡದ ವ್ಯಕ್ತಿ. ಯುವತಿಗೆ ಸರಿಯಾಗಿ ಹೊಡೆದು ನೋಯಿಸಿದ ಪುರುಷ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಷಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.